ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ತಾತ ಅದನ್ನೂ ಬೇರೆ ಹೇಳ್ಕೊಟ್ಟು ಹೋಗಿದಾರ. ಏಯ್ ಮೆಕ್ಯಾನಿಕ್, ಏನ್ ತಂದಿಟ್ಟು ತಮಾಷೆ ನೋಡ್ತಿದ್ಯಾ? ಅಲ್ಲ, ನಾನು ರೋಡಲ್ಲಾದ್ರೂ ಅಲಿತೀನಿ, ಆಫೀಸಲ್ಲಾದ್ರೂ ಅಲಿತೀನಿ, ನಿನಗೇನಕ್ಕೆ? ಸಮರ್ಥ, ಯಾಕೋ ನೀನು ಏನೇನೋ ಮಾತಾಡಿ ನಿಮ್ಮ ಅಣ್ಣನ ಜೊತೆ ಜಗಳ ಮಾಡ್ತಾ ಇದೆಯಾ? ಅಪ್ಪ, ನಾನು ಗ್ಯಾರೇಜ್ ಐಟಮ್ ತರೋದಕ್ಕೆ ಅಂತ ಸಿಟಿ ಕಡೆ ಹೋಗ್ತಾ ಇದ್ದೆ. ಅವಾಗ ಅಣ್ಣ ಏನೋ ಒಂಥರ ಬೇಜಾರಲ್ಲಿ ನಿಂತಿದ್ದ. ಯಾಕಿಲ್ಲಿ ನಿಂತಿದ್ಯಾ ಅಂತ ಕೇಳಿದೆ. ಅಲ್ಲೇನೂ ಹೇಳಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಕೇಳಿದೆ, ಅದು ತಪ್ಪ? ಏನೋ ಶ್ರೀಮಂತು, ನಿನ್ ತಮ್ಮ ಏನೇನೋ ಹೇಳ್ತಾ ಇದ್ದಾನೆ, ನೀನೊಂಥರ ನಿಂತಿದ್ಯಂತೆ. ಅಜ್ಜಿ, ನಾನು ಒಂದು ಥರನೂ ನಿಂತಿರಲಿಲ್ಲ, ಎರಡು ಥರನೂ ನಿಂತಿರಲಿಲ್ಲ. ಸ್ವಲ್ಪ ಸುಮ್ಮನೆ ನಿಂತ್ಕೋತೀರಾ? ಏನು ಬಾಸ್, ಏನು ಫುಲ್ ಡೇ ನನ್ನ ಫಾಲೋ ಮಾಡೋದೇ ನಿಮ್ಮ ಕೆಲಸನಾ? ಇಲ್ಲಿ ಬಂದು ಫಿಟ್ಟಿಂಗ್ ಇಡಬೇಕು ಅಂದ್ಕೊಂಡಿದ್ಯಾ? ನಾನು ಎಲ್ಲಾದರೂ ಹೋಗ್ತೀನಿ, ನಿನಗೇನು? ಅಣ್ಣ, ಕೋಪ ಮಾಡ್ಕೋಬೇಡಣ್ಣ. ಕೋಪ ಮಾಡ್ಕೊಳ್ದೆ ಇನ್ನೇನು ಮತ್ತೆ? ನನ್ನ ಪಡೆಗೆ ನಾನು ಊಟ ಮಾಡ್ತಿದ್ರೆ ನನಗೊಂಥರ ಟೆನ್ಷನ್ ಕೊಡ್ತೀಯಾನೆ. ಅಲ್ಲ, ನೀನು ಈ ರೀತಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಟೆನ್ಷನ್ ಆಗ್ತಿದ್ಯಾ ಅಂತಂದ್ರೆ ನೀ ಅಲ್ಲಿ ಸುತ್ತಾಡ್ತಿದ್ದಿದ್ರಿಂದ ಏನೋ ವಿಷಯ ಇದೆ ಅಂತ ತಾನೆ? ಏನೋ ಏನೋ ನಿಂದು? ಶ್ರೀಮಂತು, ಬೇಡ ಕಣೋ, ಕೂತ್ಕೊಂಡು ಊಟ ಮಾಡು. ಶ್ರೀಮಂತ, ಊಟ ಮಾಡೋ. ಈ ನಿನ್ನ ಮುದ್ದಿನ ಮೊಮ್ಮಗಂಗೆ ನಂದು ಸೇರಿಸಿ ತಿನ್ನೋದಿಕ್ಕೆ ಹೇಳು. ಅಯ್ಯೋ ಶ್ರೀಮಂತು, ಅಣ್ಣ, ಏನು ಬೇಡ. ಅಣ್ಣ ಊಟ ಬೇಡ ಮಾಡೋಣ. ಕಣೋ. ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ ಅಣ್ಣ ಶ್ರೀಮಂತು, ಅಣ್ಣ 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 ಅಣ್ಣ, ಬಾಗಿಲು ತೆಗಿಯಣ್ಣ. ಊಟ ಮಾಡೋಣ ಪ್ಲೀಸ್ ಅಣ್ಣ. ಹೇ ಸಮರ್ಥ, ಈಗ ನಿಂಗೆ ಸಂತೋಷನಾ? ನಿಮ್ಮ ಅಣ್ಣನ ಗುಣ ಏನು ಅಂತ ಗೊತ್ತಿದ್ರು ನೀನು ಯಾಕೆ ಅವನ ಹತ್ರ ಮಾತು ಬಳಸ್ತೀಯಾ? ಇದೇನಪ್ಪ, ಅವನು ಕೇಳಿದ್ದಕ್ಕೆ ಉತ್ತರ ಕೊಟ್ಟೆ ಅಷ್ಟೇ, ಅದನ್ನು ಕೊಡಬಾರ್ದಾ? ಅವನೆಲ್ಲಾದ್ರೂ ಹೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ನೀನ್ ನೋಡಿದ್ರು ನೋಡ್ದಾಗಿರ್ಬೇಕಾಗಿತ್ತು ತಾನೇ. ಅಜ್ಜಿ, ನಮ್ಮ ಅಣ್ಣ ಯಾವುದೋ ರೋಡಲ್ಲಿ ಚಿಂತೆಯಲ್ಲಿ ನಿಂತಿದ್ದ. ಹಾಗೆ ನಿಂತಿರೋದು ನೋಡಿ ಹಾಗೆ ಹೋಗಕ್ಕಾಗತ್ತಾ ಹೇಳು? ಅಲ್ಲೂ ಕೇಳಕ್ ಹೋದಾಗ ಕೋಪ ಮಾಡ್ಕೊಂಡ, ಏನು ಹೇಳಲೇ ಇಲ್ಲ. ಅದಕ್ಕೆ ಮನೆಗೆ ಬಂದು ಕೇಳಿದ್ದು. ಇಷ್ಟಕ್ಕೆ ಅಷ್ಟೊಂದೆಲ್ಲ ಕೋಪ ಮಾಡ್ಕೋತಾನೆ ಅಂತ ನನಗೂ ಗೊತ್ತಿರಲಿಲ್ಲ. ಸರಿ ಬಿಡಿ, ನಾನು ಕೇಳಿದ್ದೆ ತಪ್ಪು. ನೀನು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಕಣೋ. ಶ್ರೀಮಂತಿಗೆ ಏನೋ ಟೆನ್ಷನ್ ಇರುತ್ತೆ, ಅದನ್ನು ಅವನು ನಿನ್ನ ಮೇಲೆ ತೋರಿಸ್ತಾನೆ. ಇಲ್ಲಪ್ಪ, ನನ್ನಿಂದನೇ ಅಲ್ವಾ ಈ ಸಮಸ್ಯೆ. ನಾನೇ ಅಣ್ಣನ ಹತ್ರ ಸಾರಿ ಕೇಳ್ತೀನಿ. ಬೇಡ ಕಣೋ, ನೀನು ಈಗ ಹೋಗಿ ಮಾತಾಡಿಸಿದ್ರೆ ಅವ್ನು ಮತ್ತೆ ಕೋಪ ಮಾಡ್ಕೋತಾನೆ. ಬಿಟ್ಬಿಡು, ನಾನೆಲ್ಲ ನೋಡ್ಕೋತೀನಿ. ಸರಿಯಪ್ಪ. ನಾಗರಾಜು, ನೀನ್ ಹೋಗಿ ಶ್ರೀಮಂತನ ಊಟಕ್ಕೆ ಕರೆಯೋ. ಅರ್ಧಕ್ಕೆ ಬಿಟ್ಟಿದ್ದಾನೆ, ನೀನ್ ಕರೆದ್ರೆ ಬರ್ತಾನೆ ಕಣೋ. ಸರಿ ಅಮ್ಮ. ಶ್ರೀಮಂತು, ಶ್ರೀಮಂತು, ಬಾಗಲ್ ತೆಗೆಯೋ. ಶ್ರೀಮಂತು, ಅರ್ಧಕ್ಕೆ ಊಟ ಬಿಟ್ಟು ಹೋಗಿದ್ಯಾ, ಬಂದು ಊಟ ಮಾಡು. ಬಾರೋ ಶ್ರೀಮಂತು. ಯಾಕೋ ಅವ್ನು ಬರೋ ಥರ ಕಾಣ್ತಾ ಇಲ್ಲ. ನೀವು ನಡೀರಿ. ಏನಪ್ಪ? ಏನು ಏನು ಕಟ್ಸರಿ ಬಾಗ್ಲು ತೊಡ್ತಿರೋದು? ಅಲ್ಲ ಕಣೋ, ಊಟ ಮಾಡು. ಬೇಡ,
ನನಗೆ ಈ ಮನೇಲಿ ಒಂದು ತುತ್ತು ನೆಮ್ಮದಿಯಾಗಿ ತಿನ್ನೋದಕ್ಕಾಗ್ತಿಲ್ಲ. ಏನೋ ನಿನ್ ತಮ್ಮ ಗೊತ್ತಿಲ್ಲ ಕೇಳ್ಬಿಟ್ಟ ಕಣೋ, ಅದಕ್ಕೆ ಅವನು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ. ಸರ್ ಬೇಜಾರು ಮಾಡ್ಕೊಂಡ್ರಲ್ಲ, ನನಗೆ ಹೊಟ್ಟೆ ತುಂಬೋಯ್ತು ಬಿಡಿ. ಬೇಜಾರಂತೆ ಬೇಜಾರು. ಅದಕ್ಕೆ ಮದುವೆಗೆ ನೆಮ್ಮದಿಯಾಗಿರ್ಬೇಕಂತ ಆಸೆ ಪಡ್ತಿರೋದು. ನನ್ನ ಹಣೆ ಬರ ಏನು ಆಗ್ತಾನೆ ಇಲ್ಲ. ನಾಗರಾಜು, ಅವನಿಗೊಂದು ಮೂಗ್ ದಾರ ಹಾಕಿದ್ರೇನೆ ಸರಿ ಹೋಗೋದು. ಇವನಿಗೆ ಇಷ್ಟ ಆಗುವಂತ ಹುಡುಗಿನ ನಾನು ಎಲ್ಲಮ್ಮ ಹುಡುಕ್ಲಿ? ನೀನೆಲ್ಲೂ ಹುಡುಕ್ಬೇಡ ಕಣೋ, ನಮ್ ವೆಂಕಟಪ್ಪನ ಮಗಳಿದ್ದಾಳೆ ತಾನೇ? ಹೌದಮ್ಮ, ಆದ್ರೆ ಆ ಹುಡುಗಿನ ನಾನು ನೋಡೇ ಇಲ್ವಲ್ಲ. ವೆಂಕಟಪ್ಪನ ಮಗಳನ್ನ ನೀನೇನಾದ್ರೂ ನೋಡಿದ್ರೆ ಕಳೆದು ಹೋಗ್ತೀಯಾ. ನೀನ್ ರೇಷನ್ ಅಂಗಡಿಲಿ ನೋಡಿದ್ಯಲ್ಲ, ಅವಳು ಇವಳು ಮುಂದೆ ಏನೇನೂ ಇಲ್ಲ. ಹೌದೇನಮ್ಮ? ಆ ಅಂದ ಚಂದ ನಡೆ ನುಡಿ ಅಬ್ಬಬ್ಬಾ, ಹೇಳಕ್ಕೆ ಬಾಯೇ ಸಾಕಾಗಲ್ಲ ಕಣೋ. ಏನ್ ಜಾನ್ವಿ, ನಿಮ್ಮ ಅಜ್ಜಿ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಡ್ತಾ ಇದ್ದಾರೆ, ನಿಜಾನಾ? ಹೌದಪ್ಪ, ಸಪ್ತಮಿ ಅಕ್ಕ ನೋಡೋಕೆ ತುಂಬಾ ಚೆನ್ನಾಗಿದ್ದಾರೆ. ಕ್ಯಾರೆಕ್ಟರ್ ಅಂತೂ ಸೂಪರು. ನೀನು ಶ್ರೀಮಂತು ಲಾಯರ್ ಜೊತೆ ಮಾತಾಡ್ತಾ ಇದ್ರಲ್ಲ, ಆವಾಗ ಅದೇ ಹುಡುಗಿ ನೀರ್ ತಗೊಂಬಂದು ನಮ್ಮನೆಗೆ ಹಾಕ್ಬಿಟ್ಟು ಹೋದ್ಲು ಕಣೋ. ಹೆಣ್ಮಕ್ಳೇ ಹೆತ್ತವ್ರಿಗೆ ಭಾರ ಅನ್ನೋ ಈ ಕಾಲದಲ್ಲಿ ಆ ಹುಡುಗಿ ತನ್ನ ತಂದೆಗೆ ಹೆಗಲ್ ಕೊಟ್ಟು ನಿಂತಿದ್ದಾಳ ಕಣೋ. ನನ್ಗೆ ಯಾಕೋ ಅದೇ ಹುಡುಗಿನೇ ನಮ್ಮನೆ ಸೊಸೆ ಆದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಕಣೋ. ಅಜ್ಜಿ, ಈಗಾಗ್ಲೇ ಅಪ್ಪ ರೇಷನ್ ಅಂಗಡಿಯಲ್ಲಿ ಒಂದು ಹುಡುಗಿನ ನೋಡಿದ್ದಾರೆ. ಆ ಕಡೆ ಮಂದಾರ ಚಿಕ್ಕಿನೂ ಒಂದು ಹುಡುಗಿನ ನೋಡಿದ್ದಾರೆ. 2